ಕ್ಯಾಮ್ರಾಮನ್ ರೆಡಿ? ಹಾ ಸರ್. ಓಕೆ, ರೋಲ್ ದ ಕ್ಯಾಮ್ರಾ. ರೂಲಿಂಗ್ ಸರ್. ಆಕ್ಷನ್. ಪೊಲೀಸ್ ನಾಯಕಿನ ಮುಂದೆ ಐತ್ ನೋಡು, ಹೆಣ್ಮಕ್ ಮೂಗ ಹಂಗಲ್ಲ ನಿನ್ನಿಂದ ಪಲ್ಯ ಉಳಿದಿತ್ತು, ಅದಿನ್ನು ಲಾಸ್ ಆಗಿ ಹೋಗತಿ. ಅದನ್ನ ಹಾಕಿ ಮಂಡಕ್ಕೆ ಹಾಕಿ ನಿನ್ಗೊಂದು ಕಟ್ ಕೊಡ್ತೇನೆ ತಡಿ. ರೊಟ್ಟಿ ಬಡದ್ ಬಂದೆ ನಾ ಅದ ತಿನ್ಬೇಕು. ಕಟ್ ಕೊಡ್ತೇನೆ ಕೆಲ್ಸಿಲ್ಲ ಬಗ್ಸಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ವಿನಯ್ ಸ್ಟಾರ್ಡಮ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಶೂಟಿಂಗ್ ಒಂದು ಹಳ್ಳಿಯ ಚಾದಂಗಡಿ ಒಳಗಿತ್ತು. ಆ ಚಾದಂಗಡಿ ಒಳಗೆ ನಾವು ಭಾಳ ಎಂಜಾಯ್ಮೆಂಟ್ ಮಾಡ್ಕೊಂತ ಶೂಟಿಂಗ್ ಮಾಡಿದ್ವಿ. ಹಂಗೆ ಶೂಟಿಂಗು ಭಾಳ ಕಾಮಿಡಿ ಆಗಿತ್ತು. ನಮ್ಮ ಕಲಾವಿದರು ಕೂಡ ತುಂಬ ಕಾಮಿಡಿ ಮಾಡ್ಕೊಂಡು ಶೂಟಿಂಗ್ ಮಾಡ್ತಾಯಿದ್ರು. ಆ ಸೀನ್ ತೋರ್ಸೋದು ಬಿಟ್ಟು ಮತ್ತೇನಪ್ಪ ಇದನ್ನು ತೋರಿಸ್ತಾ ಇದ್ದಾನಂತ ಅನ್ಕೋಬೇಡ್ರಿ. ಅದಕ್ಕಿಂತ ಮೊದಲು ಈ ಸೀನ್ ಶೂಟ್ ಮಾಡಿದ್ವಿ. ಹೌದು, ನಾವು ಬೆಳಗ್ಗೆ 7 ಗಂಟೆಗೆ ಆಲ್ರೆಡಿ ಈ ಸೀನ್ ಶೂಟ್ ಮಾಡೋಕ್ಕೆ ಲೊಕೇಶನ್ನಲ್ಲಿದ್ವಿ. ನಮ್ಮ ಹೀರೋಯಿನ್ ಮೇಡಮ್ ಕೂಡ ಆಲ್ರೆಡಿ 7 ಗಂಟೆಗೆ ಶಾರ್ಪ್ ಆಗಿ ರೆಡಿಯಾಗಿ ನಮ್ಮ ಲೊಕೇಶನ್ಗೆ ಬಂದಿದ್ರು. ಅವರು ಕೂಡ ತುಂಬ ಸಪೋರ್ಟ್ ಮಾಡಿದರು ಇವತ್ತಿನ ಶೂಟ್ಗೆ. ಬೆಳಗ್ಗೆ ಆಗಿದ್ದರಿಂದ ನಮ್ಮ ಕಲಾವಿದರು ಇನ್ನೂ ಯಾರು ಬಂದಿದ್ದಿಲ್ಲ, ಯಾಕಂದರೆ ಅವ್ರದ್ದು ಸೀನು ನೆಕ್ಸ್ಟ್ ಇತ್ತು. ಹೀಗಾಗಿ ಅವ್ರಿಗೆ ನಾವು ಒಂದು ಸ್ವಲ್ಪ ಲೇಟಾಗಿ ಬರೋಕ್ಕೆ ಹೇಳಿದ್ವಿ. ಅದಕ್ಕಿಂತ ಬಿಫೋರು ನಮ್ಮ ಹೀರೋಯಿನ್ ಮೇಡಮ್ದು ಏನು ಶೂಟ್ ಇತ್ತಲ್ಲ ಅದನ್ನು ನಾವು ಶೂಟ್ ಮಾಡ್ತಾ ಇದ್ದೇವೆ. ಈಗ ನೋಡ್ತಾ ಇದ್ದೀರಲ್ಲ, ಅವ್ರಿಗೆ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾ ನಾವು ಈಗ ಸೀನ್ನ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ನಮ್ಮ ಹಸುನು ಕೂಡ ನಾವು ಲೊಕೇಶನ್ಗೆ ತಗೊಂಬರೋಕ್ಕೆ ಹೇಳಿದ್ವಿ. ನಮ್ಮ ತಮ್ಮ ಆಲ್ರೆಡಿ ಅದನ್ನು ಹಸುನ ಲೊಕೇಶನ್ಗೆ ತೊಗೊಂಬಂದಿದ್ದ. ಪಾಪ ನಮ್ಮ ಹೀರೋಯಿನ್ ಮೇಡಮ್ ಲೈಫಲ್ಲಿ ಯಾವತ್ತಾದರೂ ಆಕಳ ಮೇಯಿಸಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಶೂಟಿಂಗಲ್ಲಿ ನಮ್ಮ ಸ್ಟೋರಿಯಲ್ಲಿ ಅವರಿಗೆ ಆಕಳನ ನಾವು ಮೇಯಿಸೋಕ್ಕೆ ಕೊಟ್ಟಿದ್ದೀವಿ. ನಮ್ಮ ಶೂಟಿಂಗ್ ಹಿಂಗೆ ಮುಂದುವರೆದಿತ್ತು. ಅದೇ ಸಮಯಕ್ಕೆ ನಮ್ಮ ಕೋ ಆ್ಯಕ್ಟ್ರು ಕೂಡ ತುಂಬ ದೂರದಿಂದ ಬಂದರು. ಅವರು ಆಲ್ರೆಡಿ ಕಾಸ್ಟ್ಯೂಮ್ನ ಹಾಕ್ಕೊಂಡು ಲೊಕೇಶನ್ಗೆ ಬಂದಿದ್ದರು. ಅವ್ರದ್ದು ಸೀನ್ ಕೂಡ ನಾವು ಶೂಟ್ ಮಾಡ್ಕೊಂಡು ಆ ಲೊಕೇಶನಿಂದ ನಾವು ಚಾದಂಗಡಿ ಲೊಕೇಶನ್ಗೆ ನಾವು ಶಿಫ್ಟ್ ಆದ್ವಿ. ಈ ಲೊಕೇಶನಿಗೆ ಬಂದ ತಕ್ಷಣ ನಮ್ಮ ಹೀರೋಯಿನ್ ಮೇಡಮ್ ಸೀನ್ ಪೇಪರ್ನ ನೋಡ್ತಾ ಇದ್ರು. ಇದೇ ನಮ್ಮ ಚಾದಂಗಡಿ ಲೊಕೇಶನ್. ಈ ಚಾದಂಗಡಿ ಲೊಕೇಶನಲ್ಲಿ ನಮ್ಮ ಶೂಟ್ ಹೇಗೆ ನಡೀತೈತೆ ಅಂತಂದು ನೋಡ್ರಿ. ಅದಕ್ಕಿಂತ ಮುಂಚೆ ನಮ್ಮ ಈ ಲವ್ ಯು ಪದ್ಮ ಅನ್ನೋ ಒಂದು ವೆಬ್ ಸೀರೀಸ್ನ ಯಾರು ನೋಡಿಲ್ಲ, ದಯವಿಟ್ಟು ನಮ್ಮ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ರಿಲೀಸ್ ಆಗೈತಿ, ಹೋಗಿ ನೋಡ್ರಿ. ಹಾಗೆ ನಿಮಗೆ ಇಷ್ಟ ಆದರೆ ಶೇರ್ ಕೂಡ ಮಾಡಿರಿ. ಹಂಗೆ ನಿಮ್ಮ ಅನಿಸಿಕೆನ ಕಮೆಂಟ್ನಾಗ ತಿಳಿಸ್ರಿ. ಏನು ಮೂಗುವೆ ನಿಂದು? ಪೊಲೀಸ್ ನಾಯ್ಕಿಂತ ಮುಂದೆ ಐತ್ ನೋಡು ಮೂಗು. ನಿನ್ನಿದೆ ಪಲ್ಯ ಉಳಿದಿತ್ತ, ಅದು ಕೆಟ್ಟ ಹೋಗತ್ತಲ್ಲ, ಅದನ್ನ ಹಾಕಿ ಕಿರಿಮಿಟ್ ಮಾಡತ್ತನೆ. ನಿಮ್ಗೂ ಸ್ವಲ್ಪ ಕಡ್ಲೇನೆ ತಿಂದರು ನೋಡು. ನೋಡ್ರಿ, ನಮ್ಮ ಕಲಾವಿದರು ಡೈರೆಕ್ಟ್ರ್ ಒಂದು ಹೇಳಿದರೆ ಅದಕ್ಕೆ ಅವರು ಮತ್ತೊಂದು ಸೇರಿಸಿ ಶೂಟಿಂಗ್ ಸೆಟ್ನಲ್ಲಿರೋ ಎಲ್ಲರನ್ನೂ ನಗಿಸ್ತಾರೆ. ಅದಕ್ಕೆ ಹೇಳೋದು, ನಮ್ಮ ಉತ್ತರ ಕರ್ನಾಟಕದವರು ಒಂದು ಹೇಳಿದರೆ 10 ಮಾಡ್ತಾರೆ ಅಂತಂದು. ನೀವು ಕೂಡ ಈ ಸೀನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಪಟ್ಟಣ ಹೋಗಿ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲ್ನ ಫುಲ್ ವಿಡಿಯೋ ನೋಡ್ರಿ. ಅದನ್ನ ಹಾಕಿ ಗಿರ್ಮಿಟ್ ಮಾಡೇನಿ. ಬನ್ನಿ ಚಾ ಉದುರ್ತವ, ಅದನ್ನ ಹಾಕಿ ಗಿರ್ಮಿಟ್ ಮಾಡೇನಿ. ಚಂದ್ರನ ಮಸ್ತ್ ಮಾಡಿದ್ರಿ. ಚಂದ್ರನ ಇಲ್ಲಿ ತೋರ್ವ ಕೊಡ್ತಾನಿ. ನೀನು ಫುಲ್ ದುಡಿಯಾಕ ಆಯ್ತು ಈಗ. ಹಿಂಗ ಸರ್ ಇಲ್ಲಿ ತರುವ ಕೊಡ್ತಾನೆ. ನೀ ಯಾಕೆ ಕಮ್ಮಿ ಮಾಡ್ತೀಯ? ನೀನು ಫುಲ್ ದುಡಿಯಾಕ ನಿಂತ್ಬಿಟ್ಟೆ. ದುಡಿಯಾಕ ನಿಂತ್ಬಿಟ್ಟೆ. ನೀ ಯಾಕೆ ಕಮ್ಮಿ ಮಾಡ್ತೀಯ? ಹಂಗೆ ಎಲ್ಲರೂ ನೋಡಕತ್ತೀರಲ್ಲ ನಮ್ಮ ಶೂಟಿಂಗ್ ಹೆಂಗೆ ನಡೆಯಾಕತೈತೆ ಅಂತಂದು. ಈ ಸೀನು ನಿಮಗೆ ಅರ್ಥ ಆಗ್ಬೇಕಂದ್ರೆ ದಯವಿಟ್ಟು ನಮ್ಮ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲಲ್ಲಿ ಲವ್ ಯು ಪದ್ಮ ವೆಬ್ ಸೀರೀಸು ಬಿಡುಗಡೆ ಆಗೈತಿ. ದಯವಿಟ್ಟು ಹೋಗಿ ನೋಡ್ರಿ, ನಿಮಗೂ ಕೂಡ ಅರ್ಥ ಆಕತಿ ನಾವೇನು ಮಾಡಾಕತ್ತೇವೆ ಅಂತಂದು. ಹಾಗೆ ನಮ್ಮನ್ನು ಕೂಡ ನಿಮ್ಮ ಅಕ್ಕಪಕ್ಕ ಇರೋ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮ್ಲಿಗೆ ನಮ್ಮನ್ನು ಕೂಡ ಪರಿಚಯ ಮಾಡಿಕೊಡ್ರಿ. ನಾವು ನಿಮ್ಮ ಸುತ್ತಮುತ್ತಲಿನ ಊರಿನವರು.
ಇವತ್ತು ಬೆಳಗ್ಗೆ ನಮ್ಮ ಶೂಟು ಸ್ವಲ್ಪ ಬೇಗ ಇದ್ದಿದ್ರಿಂದ ನಮ್ಮ ಹುಡುಗರು ಇನ್ನೂ ಯಾರು ಬಂದಿದ್ದಿಲ್ಲ. ನಾವೇ ಅವ್ರನ್ನ ಸ್ವಲ್ಪ ಲೇಟಾಗಿ ಬರಕ್ಕೆ ಹೇಳಿದ್ವಿ. ಯಾಕಂದರೆ ಅವ್ರದ್ದು ಸೀನ್ ಶೂಟ್ ಸ್ವಲ್ಪ ಲೇಟ್ ಇತ್ತು. ಹಾಗಾಗಿ ಲೈಟ್ನ ನಮ್ಮ ಕಲಾವಿದರೇ ಎಲ್ಲ ಹಿಡಿತಾ ಇದ್ರು, ಅವರೇ ಸೆಟ್ ಮಾಡ್ತಾ ಇದ್ರು. ಏನು ಮಾಡೋಕ್ಕಾಗಲ್ಲ, ಶೂಟಿಂಗ್ ಅಂದ್ರೆ ಒಂದು ತಂಡದ ವರ್ಕು. ಹಾಗಾಗಿ ನಮ್ಮ ತಂಡದ ಪ್ರತಿಯೊಬ್ಬ ಕಲಾವಿದರು ಕೂಡ ನಮ್ಮ ತಂಡಕ್ಕೆ ಹೆಲ್ಪ್ ಮಾಡ್ತಾರೆ ಹಾಗೂ ಸಪೋರ್ಟಿವ್ ಆಗಿ ನಿಲ್ತಾರೆ. ಕಟ್ ಅಂದ ತಕ್ಷಣ ಕ್ಯಾಮ್ರಾಮ್ಯಾನ್, ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್ ಕೂಡ ನಮ್ಮ ಕ್ಯಾಮ್ರಾದ ಒಂದು ಚಿಕ್ಕ ಮಾನಿಟರ್ ಅಲ್ಲಿ ಸೀನ್ ಹೆಂಗ್ ಬಂತು ಅಂತಂದು ಪ್ಲೇಬ್ಯಾಕ್ ನೋಡ್ತಾ ಇರ್ತಾರೆ. ನೀವು ಕೂಡ ಈ ಸೀನ್ ನ ಪ್ಲೇಬ್ಯಾಕ್ ನೋಡ್ಬೇಕಂದ್ರೆ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ನೋಡ್ರಿ. ರೆಡಿ? ಇನ್ನೊಂದು ಸ್ವಲ್ಪ ಈ ಕಡೆ ಬರ್ತಾರೆ. ನೀ ಹೇಳ್ಬೇಕ ಡೈಲಾಗ ಸಾಕು. ಉಳಿಸ್ಕೊಂಡಿಲ್ಲ ಅಂತ ಇಷ್ಟ ಹೇಳ್ತಾರೆ. ಹಾ, ನೀ ಉಳಿಸ್ಕೊಂಡಿಲ್ಲ. ರೆಡಿ? ರೋಲ್. ಆಕ್ಷನ್. ನೀ ಉಳಿಸ್ಕೊಂಡಿಲ್ಲ. ನನಗ ಉಳಿಸ್ಕೊಂಡಿಲ್ಲ ಅಂತ ಗೌಡ್ರಿಗೆ ಫೋನ್ ಹಚ್ಕೊಡ್ತೀನಿ ತಡಿ. ನೋಡ್ತಾ ಇದೀರಲ್ವಾ, ನಮ್ಮ ಶೂಟು ಹೀಗೆ ಚಿಕ್ಕದಾಗಿ ನಡೀತಾ ಇರ್ತೈತಿ. ಹೀಗೆ ಸೀನ್ ಮುಗಿತಾ ಬಂದಂಗೆ ನಮ್ಮ ತಂಡದವರು ಅಥವಾ ನಮ್ಮ ಹುಡುಗರು ಒಬ್ಬೊಬ್ಬರಾಗಿ ಹಾಜರಾಗ್ತಾ ಇದ್ರು. ಇನ್ನೂ ಕೂಡ ನಾವು ಯಾರು ಟಿಫನ್ ಮಾಡಿಲ್ಲ. ಆದಷ್ಟು ಬೇಗ ಈ ಸೀನ ಮುಗಿಸ್ಕೊಂಡು ನಾವು ಟಿಫನ್ ಮಾಡೋಣ ಅಂತಂದು ಕಾಯ್ತಾ ಇದ್ವಿ. ಈ ದೃಶ್ಯದ ಚಿತ್ರೀಕರಣದ ಕೊನೆ ಹಂತಕ್ಕೆ ನಾವು ಬಂದಿದ್ದೀವಿ. ಇದು ಆದ ತಕ್ಷಣ ನಾವು ಬೇರೆ ಲೊಕೇಶನ್ಗೆ ನಾವು ಶಿಫ್ಟ್ ಆಗಬೇಕು. ಅಲ್ಲಿ ಕೂಡ ಸೀನು ಭಾಳ ಅದಾವು, ಅಲ್ಲಿ ಕೂಡ ನಾವು ಶೂಟ್ ಮಾಡಬೇಕಾಗುತ್ತೆ. ಮುಂದಿನ ಚಿತ್ರೀಕರಣದ ವ್ಲಾಗನ್ನು ಆದಷ್ಟು ಬೇಗ ಇದೇ ಒಂದು ಚಾನಲಲ್ಲಿ ಬಿಡ್ತೇವೆ. ನೀವು ಕೂಡ ದೌಡ್ ಹೋಗಿ ನಮ್ಮ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲ್ನಾಗ ಫುಲ್ ಎಪಿಸೋಡ್ನ ನೋಡ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ಸಾರಿ ಕೇಳ್ಕೊತಾ ಇದ್ದೀನಿ, ಈ ಸಿನಿಮಾ ಆಲ್ರೆಡಿ ನಮ್ಮ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ದಯವಿಟ್ಟು ಹೋಗಿ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ವಿನಯ್ ಸ್ಟಾಡಮ್ ಅನ್ನೋ ನಮ್ಮದು ಲಾಗ್ ಚಾನಲ್ ಇದೆ ಮತ್ತು ಎಲ್ಲ ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿದೆ. ದಯವಿಟ್ಟು ಹೋಗಿ ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.